ನೋಡ್ರಿ, ನಮ್ಮ ಸ್ಕೂಲ್ದಾಗ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದೇವೆ ನಮ್ಮ ವಿದ್ಯಾರ್ಥಿಗೆ. ಇವತ್ತು ಆ ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಿದ್ದಾನೆ. ನೋಡೋಣ ಯಾವ ರೀತಿ ಮಾಡ್ಕೊಂಡು ಬಂದಿದ್ದಾನೆ ಅಂತ. ಏನಪ್ಪ ನಿನ್ನ ಹೆಸರ? ಪ್ರೀತಮ್ ಚಳ್ಳಿಕಾರ್. ತೋರ್ಸಪ್ಪ ನಿಮ್ಮ ಪ್ರಾಜೆಕ್ಟ್ ಯಾವ ರೀತಿ ಇದೆ ನೋಡ್ರಿ. ಸೌರವ್ಯೂಹದ ಬಗ್ಗೆ, ಒಂದು ಸೂರ್ಯನ ಕುಟುಂಬ ಅಥವಾ ಸೂರ್ಯನ ಪರಿವಾರದ ಬಗ್ಗೆ ಒಂದು ನೀಟಾಗಿ ಈತ ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಾನ. ಭಾಳ ಚೆನ್ನಾಗಿದೆಪ್ಪ, ವೆರಿ ಗುಡ್. ನೋಡ್ರಿ, ಸೂರ್ಯನ ಬಗ್ಗೆ ಕೂಡ ಬರ್ದಾನ. ಸೂರ್ಯ ಒಂದು ನಕ್ಷತ್ರ. ಇದು ಇತರೆ ನಕ್ಷತ್ರಗಳಿಗಿಂತ ಭೂಮಿಗೆ ಹತ್ತಿರದಲ್ಲಿ ಇರುವುದರಿಂದ ಬೇರೆ ಎಲ್ಲ ನಕ್ಷತ್ರಗಳಿಗಿಂತ ಪ್ರಕಾಶಮಾನವಾಗಿ ಹಾಗೂ ದೊಡ್ಡದಾಗಿ ಕಾಣುತ್ತದೆ. ಇದೊಂದು ಸೌರಮಂಡಲದ ಚಿತ್ರ. ಇಲ್ಲಿ ಸೂರ್ಯ, ಅದರ ಸುತ್ತ 8 ಗ್ರಹಗಳಿದ್ದಾವೆ. ಅದು ಎಲ್ಲವನ್ನು ಕೂಡ ನೀಟಾಗಿ ಬರ್ಕೊಂಡ್ಬಂದಿನಿ. ಯಾಕೆ ಈ ರೀತಿ ನಾವು ಸ್ಕೂಲ್ದಲ್ಲಿ ವಿದ್ಯಾರ್ಥಿಗಳಿಗೆ ಮಾಡ್ಲಿಕ್ಕೆ ಹೇಳ್ತೇವಪ್ಪ ಅಂದ್ರೆ, ಈ ರೀತಿ ಅವರಿಗೆ ಒಂದು ಪ್ರಾಜೆಕ್ಟವನ್ನು ನಾವು ಕೊಟ್ಟೇವಪ್ಪ ಅಂದ್ರೆ ಅವರು ಮನೆಯಲ್ಲಿ ಕೂತ್ಕೊಂಡು ಕಿಶಿಂದ ಅದನ್ನು ಬರ್ಕೊಂಡು ಏನಾಗ್ತಾರ, ಬರೀ ಟೈಮ್ದಾಗ ಅವ್ರಿಗೆ ನೆನ್ಪು ಉಳಿತದ ಮತ್ತು ಒಳ್ಳೊಳ್ಳೆ ಓದೋ ಅವಶ್ಯಕತೆ ಇರಲ್ಲ. ಒಮ್ಮೆ ಈ ಪ್ರಾಜೆಕ್ಟನ್ನು ಮಾಡಿದ್ರಪ್ಪ ಅಂದ್ರೆ ಅವರಿಗೆ ಈ ಮೊರಾರ್ಜಿ, ನವೋದಯ, ಆದರ್ಶ, ಸೈನಿಕ ಎಂಥ ಎಕ್ಸಾಮ್ಗಳು ಕೂಡ ಆರಾಮವಾಗಿ ಅವರು ಫೇಸ್ ಮಾಡ್ತಾರೆ. ಈ ಸದ್ಯಕ್ಕೆ ಇವೆಲ್ಲ ಅವರಿಗೆ ಬಾಯಟ ಆಗಿಬಿಡ್ತಾವ್ರಿ. ಯಾಕೆ ಬಾಯಟ ಆಗ್ತಾವ ಅಂದ್ರಪ್ಪ, ಅವ್ರು ಈ ರೀತಿ ಪ್ರಾಜೆಕ್ಟ್ ಕೊಟ್ಟೇವಂದ್ರೆ ಅವ್ರಿಗೆ ನೆನ್ಪು ಉಳಿತಾವ. ನೀವು ನಿಮ್ಮಲ್ಲಿ ಇರ್ತಕ್ಕಂಥ 5ನೇ ವರ್ಗದ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಈ ರೀತಿ ಒಂದು ಪ್ರಾಜೆಕ್ಟ್ ರೂಪದಲ್ಲಿ ಅಥವಾ ಯಾವುದೇ ಒಂದು ಕಿಟ್ಗಳ ಮುಖಾಂತರ ನೀವು ಅಭ್ಯಾಸವನ್ನು ಮಾಡಿಸ್ಬೋದು. ನಮ್ಮಲ್ಲಿ ಈ ಥರ ಅಭ್ಯಾಸಗಳನ್ನ ಮಾಡಿಸ್ತೇವೆ ರೀ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ, ಕಾಮೆಂಟ್ ಮಾಡಿ.